ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಲಾಸ್ಟ್ ಕ್ಲಾಸಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 31 ಇದರಲ್ಲಿ ನಾನು ಪಿಕ್ಚರ್ ತೆಗೆದುಕೊಂಡ ನಂತರ ಅವುಗಳ ಒಂದು ಔಟ್ಲೈನನ್ನು ಯಾವ ರೀತಿ ಚೇಂಜ್ ಮಾಡೋದು, ಓಕೆ, ಔಟ್ಲೈನ್ ಸ್ಟೈಲನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋದು ಮತ್ತು ಅವುಗಳಿಗೆ ಕಲರನ್ನು ಯಾವ ರೀತಿ ಕೊಡೋದು, ಸಾಲಿಡ್ ಕಲರನ್ನು ಕೊಡೋದಾಯ್ತು, ಗ್ರೇಡಿಯಂಟ್ ಕಲರನ್ನು ಹಾಕೋದಾಯ್ತು, ಸೊ ಮತ್ತು ವಿಡ್ತನ್ನು ಯಾವ ರೀತಿಯಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಮತ್ತು ಔಟ್ಲೈನನ್ನು ಸ್ಟೈಲ್ಸನ್ನು ಯಾವ ರೀತಿಯಾಗಿ ತಗೊಳ್ಳೋದು ಅನ್ನೋದನ್ನು ನಾನು ಕಳೆದ ಕ್ಲಾಸಿನಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ, ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ನೋಡ್ಕೊಳ್ರಿ. ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 32. ಇದರಲ್ಲಿ ನಾನು ಇವತ್ತಿನ ಕ್ಲಾಸದಲ್ಲಿ ಪಿಕ್ಚರ್ ಎಫೆಕ್ಟನ್ನು ಯಾವ ರೀತಿ ಹಾಕೋದು, ಪಿಕ್ಚರ್ ನಾವು ತೆಗೆದುಕೊಂಡಂಥ ಡಾಕ್ಯುಮೆಂಟ್ಸ್ನಲ್ಲಿ ತೆಗೆದುಕೊಂಡಂಥ ಪಿಕ್ಚರ್ಗಳಿಗೆ ಬೇರೆ ಬೇರೆ ಆದಂಥ ಎಫೆಕ್ಟನ್ನು ಹಾಕಿ ನೋಡಬೇಕಾಗ್ತದೆ. ಸೊ ಅವುಗಳನ್ನು ನಾನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿರಿ. ಇದರಿಂದ ನಿಮಗೂ ಕೂಡ ಯಾವ ರೀತಿ ಬೇರೆ ಬೇರೆ ಎಫೆಕ್ಟನ್ನು ನಾವು ಹಾಕ್ಬೋದು ಅನ್ನೋದು ನಿಮಗೂ ಕೂಡ ಗೊತ್ತಾಗ್ತದೆ. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ತಾವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ MS ವರ್ಡನ್ನು ಓಪನ್ ಮಾಡಿದ ತಕ್ಷಣ ನಾವು ಇನ್ಸರ್ಟ್ದಲ್ಲಿ ಹೋಗಬೇಕು. ಇನ್ಸರ್ಟ್ದಲ್ಲಿ ಹೋದ ನಂತರ ಇಲ್ಲಿ ಪಿಕ್ಚರ್, ಓಕೆ, ಇಲ್ಲಿ ದಿಸ್ ಡಿವೈಸ್ ಪಿಕ್ಚರ್ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಈ ಪಿಕ್ಚರ್ ನೀವು ಎಲ್ಲಿ ಯಾವ ಗ್ಯಾಲರಿಯಲ್ಲಿ ಇಟ್ಟಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಇವಾಗ ನಾನು ಡೆಸ್ಕ್ಟಾಪ್ದಲ್ಲಿ ಇಟ್ಟಿದ್ದೀನಿ. ಸೊ ಡೆಸ್ಕ್ಟಾಪ್ದಲ್ಲಿ ಇಮೇಜಸ್ ಅಂತ ಫೋಲ್ಡ್ರ್ ಇದೆ. ಸೊ ಆ ಫೋಲ್ಡ್ರನ್ನು ಇವಾಗ ಓಪನ್ ಮಾಡ್ಕೋತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಇಮೇಜನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇನ್ಸರ್ಟ್ ಅಂತೀನಿ, ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದ ನಂತರ ಏನು ಕೊಡಬೇಕಾಗ್ತದೆ, ಇದಕ್ಕೆ ಪೊಸಿಷನ್ ಕೊಡಬೇಕಾಗ್ತದೆ. ಓಕೆ, ಪೊಸಿಷನ್ ಕೊಟ್ಟ ನಂತರ ನಾವಿಲ್ಲಿ ಇಮೇಜನ್ನು ಮೇಲ್ಗಡೆ ತೆಗೆದುಕೊಂಡು ಇಡ್ಬೋದು. ಸೊ ಮತ್ತು ಸೈಜನ್ನು ಕೂಡ ಕಮ್ಮಿ ಮಾಡ್ಕೋಬೋದು. ಸೊ ಇವತ್ತಿನ ಕ್ಲಾಸು ನಾನು ಇದು ಎಫೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ, ಪಿಕ್ಚರ್ ಎಫೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ಪಿಕ್ಚರ್ ಎಫೆಕ್ಟ್ ಅಂದರೆ ಏನು, ನಾವು ತೆಗೆದುಕೊಂಡಂಥ ಡಾಕ್ಯುಮೆಂಟ್ಸ್ನಲ್ಲಿ ಇರ್ತಕ್ಕಂಥ ಪಿಕ್ಚರ್ಗೆ ಬೇರೆ ಬೇರೆ ರೀತಿಯಾದಂಥ ಎಫೆಕ್ಟನ್ನು ಕೊಡೋದಿರ್ತದೆ. ಇಲ್ಲಿ ಫ್ರೀ ಸೆಟ್ ಅಂತ ಬರ್ತದೆ, ಬೇರೆ ಬೇರೆ ಫ್ರೀ ಸೆಟ್ ಬಂದಿರ್ತವೆ. ಸ್ಯಾಡೋ ಅಂತ ಬರ್ತದೆ, ರಿಫ್ಲೆಕ್ಷನ್ ಬರ್ತದೆ, ಗ್ಲೋ ಬರ್ತದೆ, ಸಾಫ್ಟ್ ಎಡ್ಜಸ್, ಬೆವೆಲ್ ಮತ್ತು 3D ರೊಟೇಷನ್. ಸೊ ಈ ಪ್ರಕಾರ ನಾವೆಲ್ಲನೂ ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಮೊದಲನೇದಾಗಿ ಫ್ರೀ ಸೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಫ್ರೀ ಸೆಟ್ದಲ್ಲಿ ಇಷ್ಟು ಸೆಟ್ಸ್ ಬರ್ತವೆ. ಸೊ ಇವಾಗ ಇಮೇಜ್ ನೀವು ಔಟ್ಲೈನ್ ಕಡೆ ನೋಡ್ಕೋಬೇಕಾಗ್ತದೆ. ನಾನು ಪಿಕ್ಚರ್ ಏನು ತೊಗೊಂಡಿನಲ್ಲ, ಇಲ್ಲಿ ಒಂದು ಆ ಇಮೇಜದ ಔಟ್ಲೈನ್ ಏನು ಚೇಂಜ್ ಆಗ್ತದೆ, ಇದು ಫ್ರೀ ಸೆಟ್ 1ದಲ್ಲಿ ಈ ಪ್ರಕಾರ ಆಗ್ತದೆ. ಸೊ ಈ ಫ್ರೀ ಸೆಟ್ 2ದಲ್ಲಿ, ಆಮೇಲೆ 3ದಲ್ಲಿ ಚೇಂಜ್ ಆಗ್ತದೆ, 4, 5 ಈ ಪ್ರಕಾರ ಪ್ರತಿಯೊಂದು ಸೆಟ್ಗೆ ಒಂದೊಂದು ಚೇಂಜ್ ಆಗ್ತದೆ. ಓಕೆ, ನೋಡಿರಿ ಚೇಂಜ್ ಆಗ್ತದೆ. ಓಕೆ, ಇದೇನು ಕಾಣಿಸ್ತಾ ಇದೆ ನೋಡಿರಿ, ಬ್ಲರ್ ಕಾಣ್ತಾ ಇದೆ. ಸೊ ಇದು ರೊಟೇಟ್ ಆಗಿದೆ. ಸೊ ಆಗ ನೋಡಿರಿ ಪ್ರಿಸೆಟ್ 11, ಪ್ರಿಸೆಟ್ 12. ಓಕೆ, ನಮ್ಗೆ ಯಾವ್ದು ಬೇಕಲ್ಲ ಅದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಏನಾಗ್ತದೆ ಇಲ್ಲಿ, ಓಕೆ ಅಪ್ಲೈ ಆಗಿದೆ ನೋಡಿರಿ. ಓಕೆ, ಸೊ ಇವಾಗ ಇದೇನಾಗಿದೆ, ಅಪ್ಲೈ ಆಗಿದೆ. ಓಕೆ, ಇದು ನಾವು ಏನು ಮಾಡ್ಬೋದು, ಸ್ಮಾಲ್ ಸೈಜ್ ಮಾಡಿ ಇಲ್ಲಿ ಇಡ್ಬೋದು. ಓಕೆ, ಇವಾಗ ನಾನು ಮತ್ತು ಪಿಕ್ಚರ್ ಹೋಗ್ತೀನಿ, ಇನ್ಸರ್ಟ್ ಮತ್ತು ಬೇರೆ ಪಿಕ್ಚರ್ ತಗೋತೀನಿ, ದಿಸ್ ಡಿವೈಸ್ ಮತ್ತು ಇಲ್ಲಿ ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಯಾವುದೋ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನು ತಗೋತೀನಿ, ಇದಕ್ಕೂ ಕೂಡ ಪೊಸಿಷನನ್ನು ಹಾಕ್ತೀನಿ. ಓಕೆ, ಪೊಸಿಷನ್ ಹಾಕಿ ಸ್ಮಾಲ್ ಸೈಜ್ ಮಾಡಿಕೊಂಡು ಇಲ್ಲಿ ಇಡ್ತೀನಿ. ಸೊ ಇವಾಗ ಮತ್ತೆ ಪಿಕ್ಚರ್ ಎಫೆಕ್ಟ್ದಲ್ಲಿ ಹೋಗೋದು. ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಪಿಕ್ಚರ್ ಎಫೆಕ್ಟ್ದಲ್ಲಿ ಹೋಗಿ ಪಿಕ್ಚರ್ ಎಫೆಕ್ಟ್ದಲ್ಲಿ ಸ್ಯಾಡೋ ನೋಡೋಣ. ಓಕೆ, ಔಟರ್ ಸ್ಯಾಡೋ. ಓಕೆ, ಈ ಪ್ರಕಾರ ಏನು ಬರ್ತಾವೆ, ಇಲ್ಲಿ ಹೊರಗಡೆ ಸ್ಯಾಡೋ ಬರ್ತದೆ. ಇಮೇಜ್ಗೆ ಎಲ್ಲಿ ಬರ್ತದೆ, ಹೊರಗಡೆ ಸ್ಯಾಡೋ ಅಪ್ಲೈ ಆಗ್ತದೆ. ಸೊ ಇವಾಗ ನೋಡ್ಬೋದು ನೀವು ಔಟ್ಲೈನ್ಗೆ ಏನಾಗಿದೆ, ಇಲ್ಲಿ ಸ್ಯಾಡೋ ಬಂದಿದೆ. ಓಕೆ, ನೋಡಿರಿ ಈ ಪ್ರಕಾರ ಏನಾಗಿದೆ, ಇಲ್ಲಿ ಸ್ಯಾಡೋ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ, ಇದೆ ಬ್ಲ್ಯಾಕ್ ಥರ ಒಂದು ಗ್ರೇ ಕಲರ್ ಏನಾಗಿದೆ, ಔಟ್ಲೈನ್ಗೆ ಸ್ಯಾಡೋ ಬಂದಿದೆ. ಓಕೆ, ಆಮೇಲೆ ನೆಕ್ಸ್ಟ್ ಪುನಃ ಮತ್ತೆ ಇಲ್ಲಿ ಹೋಗಿ ನಾವೇನು ಮಾಡ್ಕೋಬೋದು, ಸ್ಯಾಡೋದಲ್ಲಿ ಮತ್ತು ಇನ್ನರ್ ಸ್ಯಾಡೋ. ಓಕೆ, ಇನ್ನರ್ ಸ್ಯಾಡೋ ಅಂದರೆ ಒಳಗಡೆ ಬರ್ತದೆ ನೋಡಿರಿ. ಸೊ ಒಳಗಡೆ ಈಗ ಏನಾಗ್ತದೆ, ಇಮೇಜ್ ಒಳಗಡೆ ಏನು ಬರ್ತದೆ, ಇಲ್ಲಿ ಸ್ಯಾಡೋ ಬರ್ತದೆ. ಓಕೆ, ನೋಡಿರಿ ಇಲ್ಲಿ ಏನಾಗ್ತಾಯಿದೆ, ಇಲ್ಲಿ ಇಮೇಜ್ ಒಳಗಡೆ ಸ್ಯಾಡೋ ಬಂದಿದೆ. ಸೊ ಇವಾಗ ನಾನು ಇದನ್ನು ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಸೊ ಇವಾಗ ನೀವು ನೋಡ್ಕೋಬೋದು, ಇಲ್ಲಿ
ಇಲ್ಲಿ ಬಂದಿದೆ ನೋಡಿರಿ. ಓಕೆ, ಇಲ್ಲಿ ಬಾಟಮ್ ಒಂದು ಔಟ್ಲೈನ್ಗೆ ಏನಾಗಿದೆ, ಇಲ್ಲಿ ಸ್ಯಾಡೋ ಬಂದಿದೆ. ಓಕೆ, ನೆಕ್ಸ್ಟ್ ನಾವು ಏನು ಮಾಡ್ಬೋದು, ಇಲ್ಲಿ ಹೋಗಿ ಮತ್ತೆ ಪುನಃ ಇಲ್ಲಿ ಸ್ಯಾಡೋದಲ್ಲಿ ಹೋಗಿ ಪರ್ಸ್ಪೆಕ್ಟಿವ್ ಸ್ಯಾಡೋ ಅಂತ ಬರ್ತದೆ. ಸೊ ಇದು ಲೆಫ್ಟ್ ಬರ್ತದೆ, ಅಪ್ಪರ್ ಲೆಫ್ಟ್ ಆಗ್ತದೆ. ಸೊ ಇದು ಏನಾಗ್ತದೆ ಅಂದರೆ ಇಲ್ಲಿ ರೈಟ್ ಬರ್ತದೆ, ಮತ್ತು ಇದು ಏನು ಬರ್ತದೆ, ಬಿಲೋ ಬರ್ತದೆ. ಸೊ ಮತ್ತೆ ನಾವು ಏನು ತೊಗೋಬೋದು ಇಲ್ಲಿ, ಸೊ ಬಿಲೋ ತೊಗೋಬೋದು, ಇಲ್ಲ ಇಲ್ಲಿ ಲೋವರ್ ಲೆಫ್ಟ್ ಅಂತ ಬರ್ತದೆ. ಸೊ ಇದು ರೈಟ್ ಬರ್ತದೆ, ಲೋವರ್ ರೈಟ್ ಅಂತ ಬರ್ತದೆ. ಸೊ ಇವಾಗ ನಮಗೆ ಯಾವ್ದು ಬೇಕಲ್ಲ ಅದನ್ನು ಇಲ್ಲಿ ಸ್ಯಾಡೋ ಒಂದು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಇವಾಗ ನಾನು ಲೆಫ್ಟ್ ಅಪ್ಪರ್ ಲೆಫ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನೋಡಿರಿ ಏನಾಗಿದೆ ಇದು. ಓಕೆ ಓಕೆ, ಇದನ್ನು ನಾವು ಇಲ್ಲಿ ಮಾಡಿ ನೋಡ್ಬೋದು. ನೆಕ್ಸ್ಟ್ ಮತ್ತೊಂದು ಪಿಕ್ಚರ್ ನಾನು ತಗೋತೀನಿ. ಈಗ ಇನ್ಸರ್ಟ್ದಲ್ಲಿ ಹೋಗಿ, ಸೊ ಪಿಕ್ಚರ್. ಓಕೆ, ಇವಾಗ ಮತ್ತೊಂದು ಪಿಕ್ಚರ್ ನಾನು ತಗೋತೀನಿ. ಓಕೆ, ಸೊ ಇವಾಗ ಇದಕ್ಕೆ ಪೊಸಿಷನನ್ನು ಹಾಕ್ತೀನಿ. ಓಕೆ, ಪೊಸಿಷನನ್ನು ಹಾಕಿ ಇವಾಗ ಅಪ್ಲೈ ಮಾಡೋಣ. ಸೊ ಇವಾಗ ಇಲ್ಲಿ ಪಿಕ್ಚರ್ ಎಫೆಕ್ಟ್ ಮತ್ತು ಸ್ಯಾಡೋ ನೋಡಿದ್ದೀವಿ ನಾವೀಗ. ರಿಫ್ಲೆಕ್ಷನ್. ಓಕೆ, ರಿಫ್ಲೆಕ್ಷನ್ ಯಾವ ರೀತಿ ಆಗ್ತದೆ. ಸೊ ಇವಾಗ ನೋಡಿರಿ, ಇಮೇಜನ್ನು ಈ ಕಡೆ ಇಡ್ತೀನಿ. ಈಗ ರಿಫ್ಲೆಕ್ಷನ್ ಆಗ್ತದೆ ನೋಡಿರಿ ಇಮೇಜ್ಗೆ. ಓಕೆ, ಇದು ರಿಫ್ಲೆಕ್ಷನ್ ಆಗ್ತಾಯಿದೆ. ಓಕೆ ನೋಡಿರಿ, ರಿಫ್ಲೆಕ್ಷನ್ ಏನಾಗ್ತದೆ, ಹಾಫ್ ರಿಫ್ಲೆಕ್ಷನ್. ಓಕೆ, ಈ ಪ್ರಕಾರ ಫುಲ್ ರಿಫ್ಲೆಕ್ಷನ್. ಈ ಪ್ರಕಾರ ಅದರದೇ ಆದಂಥ ಒಂದು ಪ್ರತಿಬಿಂಬ ಬೀಳ್ತದೆ. ಓಕೆ, ಸ್ಯಾಡೋ ಅಂದರೆ ಏನಾಗ್ತದೆ, ಒಂದು ಬ್ಲ್ಯಾಕ್ ಕಲರ್ ಒಂದು ಸ್ಯಾಡೋ ಬರ್ತದೆ. ರಿಫ್ಲೆಕ್ಷನ್ ಅಂದರೆ ಕಲರ್ಫುಲ್ ಆದಂಥ ಒಂದು ಪ್ರತಿಬಿಂಬ ಅದರದೇ ಬರ್ತದೆ. ಓಕೆ, ಸ್ಯಾಡೋ ಮತ್ತು ರಿಫ್ಲೆಕ್ಷನ್ದೊಳಗಡೆ ವ್ಯತ್ಯಾಸ. ಓಕೆ ನೋಡಿರಿ, ರಿಫ್ಲೆಕ್ಷನ್. ಓಕೆ, ರಿಫ್ಲೆಕ್ಷನ್ ನಾವು ಯಾವುದಾದ್ರೂ ಒಂದು ಇಲ್ಲಿ ರಿಫ್ಲೆಕ್ಷನನ್ನು ಹಾಕೋಣ. ಓಕೆ ಓಕೆ, ನಾನು ರಿಫ್ಲೆಕ್ಷನ್ ಹಾಕಿದ್ದೀನಿ. ಇವಾಗ ಏನಾಗಿದೆ, ಪೂರ್ಣ ರಿಫ್ಲೆಕ್ಷನ್ ಬಂದಿದೆ. ಓಕೆ, ಇಲ್ಲಿ ಮತ್ತೆ ನಾನು ಪುನಃ ಹೋಗ್ತೀನಿ, ಚೇಂಜ್ ಮಾಡ್ಕೋತೀನಿ. ಬೇಕಾದರೆ ರಿಫ್ಲೆಕ್ಷನನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ನಮಗೆ ಬೇಕಾದಂಥ ರಿಫ್ಲೆಕ್ಷನನ್ನು ಇಲ್ಲಿ ಹಾಕ್ಬೋದು. ಓಕೆ ನೋಡಿರಿ, ಇವಾಗ ನಾನು ಇದನ್ನು ತೊಗೊಂಡಿದ್ದೀನಿ. ಓಕೆ, ಇವಾಗ ಮತ್ತೆ ನಾನು ಇದನ್ನು ಇಮೇಜನ್ನು ಸ್ಮಾಲ್ ಸೈಜ್ ಮಾಡ್ತೀನಿ, ಈ ಕಡೆ ತಂದಿಡ್ತೀನಿ. ಓಕೆ, ಇದು ರಿಫ್ಲೆಕ್ಷನ್. ನೆಕ್ಸ್ಟ್ ಮತ್ತೆ ಇಮೇಜ್ ತಗೋತೀನಿ. ಇನ್ಸರ್ಟ್ದಲ್ಲಿ ಹೋಗಿ ಮತ್ತು ಇಮೇಜನ್ನು ಬೇರೆ ಇಮೇಜನ್ನು ತಗೊಂಡು ನಾವಿಲ್ಲಿ ನೋಡ್ಕೋಬೋದು. ಸೊ ಇವಾಗ ಬರ್ಡ್ಸ್ ತಗೋತೀನಿ. ಓಕೆ, ಸೊ ಇವಾಗ ಇದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಪೊಸಿಷನನ್ನು ಹಾಕ್ತೀನಿ. ಪೊಸಿಷನ್ ಹಾಕಿ, ಓಕೆ ಪೊಸಿಷನ್ ಹಾಕಿದ ನಂತರ ಇಲ್ಲಿ ನೋಡೋಣ ಏನೇನು ಚೇಂಜ್ ಆಗ್ತದೆ ಅನ್ನೋದು. ಸೊ ಇವಾಗ ಏನು ಮಾಡೋದು, ಇಲ್ಲಿ ಸ್ಯಾಡೋ ರಿಫ್ಲೆಕ್ಷನ್ ಆಗಿದೆ. ಈ ಗ್ಲೋ ಹಾಕಿ ನೋಡ್ಕೊಂಡು ಇದಕ್ಕೆ. ಓಕೆ, ಸೊ ಗ್ಲೋ ಅಂದರೆ ಔಟ್ಲೈನ್ಗೆ ಬರ್ತಾಯಿದೆ ನೋಡಿರಿ. ಸೊ ಇದು ಗ್ಲೋ ಆಗ್ತದೆ, ಔಟ್ಲೈನ್. ಸೊ ಇವಾಗ ನೋಡಿರಿ, ಔಟ್ಲೈನ್ಗೆ ಬರ್ತಾಯಿದೆ ಇಲ್ಲಿ. ಸೊ ಇದು ಗ್ಲೋ ಆಗ್ತದೆ. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಗ್ಲೋ ತಗೋಬೋದು. ಓಕೆ, ಸೊ ಇದು ಗ್ಲೋ. ಓಕೆ, ಮತ್ತೆ ನಾನು ಇಮೇಜನ್ನು ತಗೋತೀನಿ, ಬೇರೆದಾಗಿ ಇಮೇಜನ್ನು ತಗೋತೀನಿ. ಸೊ ಇಲ್ಲಿ ಗ್ಲೋ ಅಂತೇಳಿ ಇಟ್ಟಿದ್ದೀನಿ. ಮತ್ತು ಇದ್ರಾಗ ಮತ್ತೆ ಏನು ಮಾಡ್ಕೋಬೋದು, ನಾವು ಇಲ್ಲಿ ಗ್ಲೋ ಹಾಕಿದ್ದೀವಿ. ಸೊ ಗ್ಲೋ ಹಾಕಿದ ನಂತರ ಇಲ್ಲಿ ನಾವು ಬೇಕಾದರೆ ಕಲರನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಹೋಗಿ ನೋಡಿರಿ, ಬೇಕಾದರೆ ನಮಗೆ ಯಾವುದು ಕಲರ್ ಬೇಕಲ್ಲ ಆ ಕಲರ್ ಗ್ಲೋವನ್ನು ನಾವಿಲ್ಲಿ ಹಾಕ್ಬೋದು. ಓಕೆ ನೋಡಿ, ಚೇಂಜ್ ಆಗ್ತದೆ. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಕಲರ್ ನಮಗೆ ಬೇಕಾದಂಥ ಕಲರಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನೆಕ್ಸ್ಟ್ ಮತ್ತೆ ಇಮೇಜ್ ತಗೋತೀನಿ ನಾನು. ಇನ್ಸರ್ಟ್. ಓಕೆ, ಪಿಕ್ಚರ್ ಮತ್ತು ದಿಸ್ ಡಿವೈಸ್. ಇದರಲ್ಲಿ ಹೋಗಿ ಮತ್ತೆ ಬೇರೆ ಪಿಕ್ಚರನ್ನು ತಗೋತೀನಿ. ಓಕೆ, ಈಗ ಬಟರ್ಫ್ಲೈಯನ್ನು ತಗೋತೀನಿ. ಇನ್ಸರ್ಟ್. ಓಕೆ, ಈ ಬಟರ್ಫ್ಲೈ ತಗೊಂಡಿನಿ. ಇದಕ್ಕೆ ಪೊಸಿಷನ್ ಹಾಕ್ತೀನಿ. ಪೊಸಿಷನ್. ಓಕೆ, ಇವಾಗ ನೋಡೋಣ ಏನೇನು ಚೇಂಜಸ್ ಆಗ್ತದೆ ಅನ್ನೋದು. ಸೊ ಇವಾಗ ಏನು ಮಾಡೋದು, ಇಲ್ಲಿ ಪಿಕ್ಚರ್ ಎಫೆಕ್ಟ್ ಬಂದು ಇವಾಗ ಸಾಫ್ಟ್ ಎಡ್ಜಸ್ ಅಂತೇಳಿ ಬರ್ತದೆ. ಓಕೆ, ಸಾಫ್ಟ್ ಎಡ್ಜಸ್ ನೋಡಿರಿ ಏನಾಗ್ತದೆ ಇಲ್ಲಿ, ಸಾಫ್ಟ್ ಎಡ್ಜಸ್. ಓಕೆ, ಸಾಫ್ಟ್ ಎಡ್ಜಸ್ ಅಂದರೆ ಏನಾಗ್ತದೆ, ಪಿಕ್ಚರ್ದ ಸಾಫ್ಟ್ ಅಂದರೆ ಅದ್ರದ್ದು ಎಡ್ಜ್ಗಳು ಏನಾಗ್ತವೆ, ಇಲ್ಲಿ ಕಡಿಮೆ ಆಗ್ತವೆ. ಓಕೆ ನೋಡಿರಿ, ಈ ಪ್ರಕಾರ ಆಗ್ತಿರ್ತವೆ. ಸ್ವಲ್ಪ ಏನಾಗ್ತವೆ, ಇಲ್ಲಿ ಕಡಿಮೆ ಆಗ್ತವೆ. ಓಕೆ, ಹೈಡ್ ಆಗ್ತವೆ.
ನೋಡಿ ಪೂರ್ಣ ಸಾಫ್ಟ್ ಎಡ್ಜಸ್ ಮಾಡಿದ್ದೀನಿ, 50 ಪಾಯಿಂಟ್ ಮಾಡಿದ್ದೀನಿ. ಓಕೆ, ಈ ಪ್ರಕಾರ ನಾವು ಇಲ್ಲಿ 50 ಪಾಯಿಂಟ್ ಸಾಫ್ಟ್ ಎಡ್ಜಸ್ನ ಇಲ್ಲಿ ಇಟ್ಟರೆ ಏನಾಗ್ತದಪ್ಪ ಅಂದರೆ ಇಲ್ಲಿ ಇಮೇಜದ ಸಾಫ್ಟ್ ಎಡ್ಜಸ್ಗಳೆಲ್ಲನೂ ಏನಾಗ್ತಾವೆ ಇಲ್ಲಿ ಈ ಪ್ರಕಾರ ಆಗ್ತಿರ್ತವೆ. ಓಕೆ, ಸೊ ಇದು ಸಾಫ್ಟ್ ಎಡ್ಜಸ್. ನೆಕ್ಸ್ಟ್ ನಾನು ಇಮೇಜನ್ನು ತಗೋತೀನಿ. ಓಕೆ, ಇವಾಗ ನಾನು ಈ ಇಮೇಜ್ ತಗೊಳ್ತೀನಿ. ಸೊ ಇವಾಗ ಅದಕ್ಕೆ ಪೊಸಿಷನನ್ನು ಕೊಡ್ತೀನಿ. ಓಕೆ, ಪೊಸಿಷನ್ ಕೊಟ್ಟ ನಂತರ ನಾವು ಏನು ಮಾಡ್ಕೋಬೋದು ಅನ್ನೋದು ನಿಮಗೆ ಹೇಳ್ತೀನಿ ಈಗ. ಸೊ ಇವಾಗ ಮತ್ತೆ ಇಲ್ಲಿ ಪಿಕ್ಚರ್ ಎಫೆಕ್ಟ್ದಲ್ಲಿ ಬಂದು ಸಾಫ್ಟ್ ಎಡ್ಜಸ್ ನೋಡಿದ್ದೀವಿ. ಈಗ ಬೆವೆಲ್ ಅಂತೇಳಿ ಬರ್ತದೆ. ಸೊ ಬೆವೆಲ್ ಅಂದರೆ ಏನಾಗ್ತದೆ ನೋಡ್ರಿ, ಸೊ ಎಡ್ಜ್ ನೋಡ್ರಿ ಏನು ಚೇಂಜ್ ಆಗ್ತದೆ. ಓಕೆ, ಪಿಕ್ಚರ್ ಎಡ್ಜಿಗೆ ಚೇಂಜ್ ಆಗ್ತದೆ. ಓಕೆ, ನೋಡಿರಿ ಈ ಪ್ರಕಾರ ಚೇಂಜ್ ಆಗ್ತದೆ. ಓಕೆ, ನೋಡಿ ಓಕೆ, ನಮಗೆ ಬೇಕಾದ ಥರ ನಾವಿಲ್ಲಿ ತಗೋಬೋದು. ಓಕೆ, ಇದು ಬೆವೆಲ್. ನೆಕ್ಸ್ಟ್ ಬರ್ತದ. ನೆಕ್ಸ್ಟ್ ನಾನು ಮತ್ತೊಂದು ಇಮೇಜ್ ತಗೋತೀನಿ. ಇನ್ಸರ್ಟ್ದಲ್ಲಿ ಹೋಗಿ ಪಿಕ್ಚರ್. ಓಕೆ, ಇವಾಗ ಮತ್ತೆ ಪಿಕ್ಚರ್ ತಗೋತೀನಿ ನಾನು, ಮತ್ತು ಇನ್ಸರ್ಟ್ ಅಂತೀನಿ. ಇನ್ಸರ್ಟ್ ಆದ ನಂತರ ಇಲ್ಲಿ ಪೊಸಿಷನ್ ತಗೋತೀನಿ. ಓಕೆ, ಪೊಸಿಷನ್ ತಗೊಂಡ ನಂತರ ಏನು ಮಾಡ್ತೀನಿ ನಾನು ಇಲ್ಲಿ ಇಮೇಜನ್ನು ಸೈಜನ್ನು ಕಮ್ಮಿ ಮಾಡಿಡ್ತೀನಿ. ಓಕೆ, ಕಮ್ಮಿ ಮಾಡಿಟ್ಟು ಇವಾಗ ನಾನು ಎಲ್ಲಿ ಹೋಗ್ತೇನಪ್ಪ ಅಂದರೆ ಇಲ್ಲಿ ಮತ್ತೆ ಇಲ್ಲಿ ಪಿಕ್ಚರ್ ಎಫೆಕ್ಟ್ದಲ್ಲಿ ಬಂದು ಇವಾಗ 3D ಎಫೆಕ್ಟ್ ಕೊಡೋದು. ಓಕೆ, 3D ಎಫೆಕ್ಟ್ದಲ್ಲಿ ಯಾವ ರೀತಿ ರೊಟೇಟ್ ಆಗ್ತದೆ ನೋಡ್ರಿ ಇಮೇಜ್. ಓಕೆ, 3D ಎಫೆಕ್ಟ್ ಈ ಪ್ರತಿಯೊಂದು ಒಂದು ಇಮೇಜ್ ಮೇಲೆ ನೀವು ಇಲ್ಲಿ ಬರ್ತಕ್ಕಂಥ ಏನದಾವಲ್ಲ ಇದ್ರ ಮೇಲೆ ನೀವು ಏನು ಮಾಡಬೇಕು, ಮೌಸನ್ನು ಇಡಬೇಕು ಹೋಗಿ. ಅವಾಗ ಅದು ಇಮೇಜ್ ರೊಟೇಟ್ ಆಗ್ತದೆ, ಆಟೋಮೆಟಿಕ್ಕಾಗಿ ರೊಟೇಟ್ ಆಗ್ತದೆ. ಓಕೆ, ನೋಡಿ ಯಾವ ರೀತಿಯಾಗಿ ನಾವು 3D ಎಫೆಕ್ಟನ್ನು ಹಾಕ್ಬೋದು ಅನ್ನೋದನ್ನು. ಓಕೆ, ನೋಡಿ ಯಾವ ರೀತಿಯಾಗಿ 3D ಎಫೆಕ್ಟನ್ನು ನಾವು ಕೊಡ್ಬೋದು. ಓಕೆ, ನೋಡಿ ತ್ರೀ ಡಿಯನ್ನು ಈ ಪ್ರಕಾರ ನಾವು ಹಾಕ್ಬೋದು. ಓಕೆ, ನಾನು ಈಗ ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ಏನಾಗಿದೆ ಇಲ್ಲಿ 3D ಎಫೆಕ್ಟ ಬಂದಿದೆ. ಓಕೆ, ಮತ್ತು ನಾನು ಇಲ್ಲಿ ಹೋಗ್ತೀನಿ, ಮತ್ತು 3Dದಲ್ಲಿ ಹೋಗಿ ಇಲ್ಲಿ 3D ಆಪ್ಷನ್ಸ್ ಬರ್ತದೆ. 3D ಆಪ್ಷನ್ಸ್ದಲ್ಲಿ ಕೂಡ ನಾವು ಏನು ಮಾಡ್ಬೋದು, ಇಲ್ಲಿ ಹೋಗಿ ನಮಗೆ ಬೇಕಾದಂಥವ ಚೇಂಜ್ ಮಾಡ್ಕೋಬೋದು. ಓಕೆ, ನೋಡಿರಿ ಇವಾಗ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಏನಾಗ್ತದೆ, ಅದು ಚೇಂಜ್ ಆಗ್ತದೆ. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಎಫೆಕ್ಟನ್ನು ಪಿಕ್ಚರ್ ಎಫೆಕ್ಟನ್ನು ಹಾಕ್ಬೋದು. ಓಕೆ, ಸೊ ಪಿಕ್ಚರ್ ಎಫೆಕ್ಟನ್ನು ಈ ಪ್ರಕಾರ ನಾವೆಲ್ಲ ಇಮೇಜ್ ತಗೊಂಡಂಥ ಇಮೇಜ್ಗಳಿಗೆ ಈ ಪ್ರಕಾರ ಪಿಕ್ಚರ್ ಎಫೆಕ್ಟನ್ನು ಹಾಕ್ಬೋದು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪಿಕ್ಚರ್ ಎಫೆಕ್ಟನ್ನು ಯಾವ ರೀತಿ ಹಾಕೋದು, ಅದರಲ್ಲಿ ನಾವು ಏನೇನು ನೋಡಿದ್ವು, ಫ್ರೀ ಸೆಟ್ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು, ಸ್ಯಾಡೋ ಯಾವ ರೀತಿ ಅಪ್ಲೈ ಮಾಡೋದು, ರಿಫ್ಲೆಕ್ಷನ್ನು, ಗ್ಲೋ, ಸಾಫ್ಟ್ ಎಡ್ಜಸ್ ಮತ್ತು ಬಿವೆಲ್, 3D ರೊಟೇಷನ್, ಇವುಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನೋಡಿದ್ದೇವೆ. ಓಕೆ, ಸೊ ಇವತ್ತಿನ ಕ್ಲಾಸ್ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಎಂದು ಹೇಳುತ್ತಾ, ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.